JSS ಕಾನೂನು ವಿದ್ಯಾರ್ಥಿ, ಇವತ್ತು ಸಿವಿಲ್ ಜಡ್ಜ್ ಕೂಡ ಆಗಿದ್ದೀರಿ. ಇವತ್ತು ಅದೇ ಕಾಲೇಜಲ್ಲಿ ನಿಂತು ಮಾತನಾಡ್ತಾ ಇದ್ರಿ, ಯಾವ ಥರ ಫೀಲ್ ಆಗುತ್ತೆ? ತುಂಬ ಅಂದರೆ ನಾನು ಅದನ್ನೇ ಸ್ಪೀಚಲ್ಲಿ ಹೇಳ್ತಾ ಇದ್ದೆ, ಇದು ಕನಸ ನನಸ ಅಂದರೆ ನನಗೆ ಇನ್ನೂ ಪ್ರೋಸೆಸ್ ಆಗ್ತಿಲ್ಲ ಮೈಂಡಲ್ಲಿ. ಅಂದರೆ ಆ ಒಂದು ಓವರ್ ಖುಷಿಗೆ ನಂಗೆ ಊಟನೂ ಸೇರ್ತಾ ಇಲ್ಲ, ಯಾಕೆ ಹೇಳಬೇಕಂದ್ರೆ ಅಷ್ಟು ಖುಷಿ ಆಗ್ತಿದೆ. ನನಗೆ ಇನ್ನೂ ಅಡ್ಮಿಷನ್ ಟೈಮಿಗೆ ಬಂದಿದ್ದು ನೆನಪಾಗ್ತಿದೆ. ಆ್ಯಂಡ್ ಇಲ್ಲಿ ಒಂದು ಓರಿಯೆಂಟೇಷನ್ ಪ್ರೋಗ್ರಾಮ್ ಅಂತ ಫಸ್ಟ್ ಡೇ ಮಾಡ್ತಾರೆ, ಅದು ನೆನಪಾಗ್ತಿದೆ. ಸೊ ಇಷ್ಟು 7-8 ವರ್ಷ ಇಷ್ಟು ಬೇಗ ಕಳೆದೋಯ್ತಾ ಅಂದರೆ ನಾನು ಫಸ್ಟು ಅವಾಗ ABCD ಕಲಿಯುವಂಥ ಒಂದು ವಿದ್ಯಾರ್ಥಿನಿಯಾಗಿ 7 ವರ್ಷ ಸತತ ಅದೆಲ್ಲ ಸ್ಕಿಪ್ ಆಗಿ ಈಗ ಈ ಸ್ಥಾನದಲ್ಲಿ ಇದ್ದು ಎಲ್ಲರ ಕನಸನ್ನ ನನಸು ಮಾಡಿದ್ದೀನಿ ಅನ್ನೋದೊಂದು ಹೆಮ್ಮೆ ಇದೆ. ಸ್ಟಿಲ್ ನಾವು ಏಜ್ ಎಷ್ಟು ಮ್ಯಾಮ್ ಇವಾಗ ನಿಮಗೆ? 30. ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಹೇಗಿದೆ? ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ನನಗೆ ಫಿನಾನ್ಷಿಯಲಿ ಇದೇನು ಅಷ್ಟು ಇದಿಲ್ಲ, ಚೆನ್ನಾಗೇ ಇದ್ದೀವಿ. ಅಮ್ಮ ವರ್ಕಿಂಗು, ಅಪ್ಪನೂ ಕೂಡ ಒಂದು KSRTC ಕಂಡಕ್ಟ್ರಿಂದನೇ ಬಂದಿರೋದು. ಅದ್ರದ್ದೇನು ತೊಂದರೆ ಇಲ್ಲ ಅಂದರೂ ಸಹ ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಮತ್ತೊಂದು ಏನೇನೋ ಅಡೆತಡೆಗಳು ಇತ್ತು. ಆ ಥರ ಅಡೆತಡೆ ಎಲ್ಲರ ಜೀವನದಲ್ಲೂ ಇರುತ್ತೆ. ಸೊ ಸಪೋರ್ಟ್ ಅಂತ ಬಂದಾಗ ಅದ್ರದ್ದೇನಿಲ್ಲ. ಈ ಥರ ಅಡೆತಡೆಗಳು ನನ್ನ ಒಂದು ಅಟೆಂಪ್ಟ್ ಮಾಡುವಾಗ ತುಂಬಾ ಇತ್ತು. ಅಥವಾ ಸ್ಟೂಡೆಂಟ್ ಆಗಿದ್ದಾಗ ಏನಾಗಬೇಕು ಅಂತ ಅಂದ್ಕೊಂಡಿದ್ರಿ? ಆ್ಯಕ್ಚುಲಿ ಸ್ಟೂಡೆಂಟ್ ಆದಾಗಲೇ ನಾನು ಅಂದ್ಕೊಂಡೆ, ಇವಾಗ ನಾನು LLB ತೊಗೊಂಡ್ಬಿಟ್ಟೆ, ಆವಾಗ ಓಕೆ ಪ್ರಾಕ್ಟೀಸ್ ಮಾತ್ರ ಮಾಡಬಾರ್ದು, ನನಗೆ ಇದಕ್ಕೂ ಉನ್ನತ ಮಟ್ಟಕ್ಕೆ ಹೋಗಬೇಕು ಅಂತ ನನಗೆ ಅನಿಸ್ತಾ ಇತ್ತು. ಸೊ ಉನ್ನತ ಮಟ್ಟ ಅಂದರೆ ಯಾವುದು, ಒಂದು ಸೊಸೈಟಿಗೆ ಚೆನ್ನಾಗಿ ಆಗುವಂಥದ್ದು ಯಾವುದು ಇದೆ, ಸಿವಿಲ್ ನ್ಯಾಯಾಧೀಶ ಒಂದು ಹುದ್ದೆ ಏನಿದೆಯೋ ಅದೇ ಅಂತ ನನಗೆ ಮನಸ್ಸಿಗೆ ಬಂದಿತ್ತು. ಸೊ ಹಾಗಾಗಿ ನಾನು ಎಲ್ಲ ಗ್ರ್ಯಾಜುಯೇಷನ್ ಆದ ನಂತರನೇ ನಾನು ಪ್ರಾಕ್ಟೀಸ್ ಮಾಡ್ತಾನೆ ಈ ಒಂದು ಎಕ್ಸಾಮ್ಗೆ ಅಟೆಂಪ್ಟ್ ಟ್ರೈ ಮಾಡ್ತಾ ಇದ್ದೆ. ಯಾಕೆ ಜಡ್ಜ್ ಆಗಬೇಕು ಅಂತ ತಾವು ಹೋಪ್ ಇಟ್ಕೊಂಡ್ರಿ? ಫಸ್ಟು ನಾನು ಏನಾದರೂ ಒಂದು ಸಮಾಜಕ್ಕೆ ನನ್ನ ಕಡೆಯಿಂದ ಏನಾದರೂ ಒಂದು ಸೇವೆ ಅಂತ ಸಲ್ಲಿಸಬೇಕು. ಯಾವಾಗಲೂ ನನ್ನ ಒಂದು ಕರ್ತವ್ಯ ಅಂತ ಬಂದಾಗ ನನಗೆ ಈ ಪ್ರೈವೇಟ್ ಜಾಬ್ಸ್ ಅಂತ ಅದು ನಮ್ಮದು ಓನ್ ವೈಯಕ್ತಿಕ ಆಗುತ್ತೆ, ಅದು ನನಗಿಷ್ಟ ಇಲ್ಲ. ಒಂದು ಸೋಷಿಯಲ್ ಆಗಿ ಸಾಮಾಜಿಕವಾಗಿ ಏನಿದೆ ಆ ಥರ ಸೇವೆಗಳು ಮಾಡೋಕ್ಕೆ ನನಗೆ ತುಂಬ ಇಷ್ಟ ಆಯಿತು ಚಿಕ್ಕವಳಿದ್ದಾಗಿಂದ. ಇವತ್ತು ಜಡ್ಜ್ ಆಗಿದ್ದೀರಿ, ನೀವು ಸೋಷಿಯಲಲ್ಲಿ ಒಂದು ರಿಸ್ಟ್ರಿಕ್ಷನ್ಸಲ್ಲಿ ವ್ಯಾಪ್ತಿಲಿ ಇರಬೇಕಾಗುತ್ತೆ. ಇಲ್ಲ ಪರವಾಗಿಲ್ಲ, ನಾನು ಹೇಳೋದು ಒಂದು ಬೇಕಂದರೆ ಒಂದು ಕಳ್ಕೊಳ್ಳೇಬೇಕು. ಆ್ಯಂಡ್ ಅದೇನು ಅಷ್ಟು ಮಟ್ಟಿಗೆ ಎಫೆಕ್ಟ್ ಆಗುತ್ತೆ ಅಂತ ನಾನೇನು ಭಾವಿಸಲ್ಲ. ಯಾಕಂದರೆ ಇಂಥ ಒಂದು ಹುದ್ದೆಗೆ ಆ ಥರ ಒಂದು ಸಿಸ್ಟಮ್ ಅಳವಡಿಸ್ಕೊಳ್ಳೇಬೇಕು, ಅದು ಇದ್ರೇ ಅದಕ್ಕೊಂದು ಹೆಸರು. ಸೊ ಹಾಗಾಗಿ ನನಗೆ ಯಾವತ್ತೂ ಆ ಥರ ರಿಸ್ಟ್ರಿಕ್ಷನ್ಸ್ ಇದೆ ಹಾಗಿದೆ ಅಂತ ನಾನು ಅದನ್ನೇನು ಅಂದ್ಕೊಳ್ಳಲ್ಲ. ಅದು ನಾನು ಇನ್ನೂ ಹೆಮ್ಮೆ ಪಡ್ತೀನಿ, ಪೂಜಿಸ್ತೀನಿ. ಆ ಒಂದು ಸಿಸ್ಟಮ್ ಇದೆಯೋ ನ್ಯಾಯಾಂಗದ್ದು, ನಾನು ಅದನ್ನು ಭಕ್ತಿಯಿಂದ ಸ್ವೀಕರಿಸ್ತೀನಿ. ಅದರಲ್ಲಿ ಚಿಕ್ಕ ವಯಸ್ಸಲ್ಲೇ ಮಹಾ ದೊಡ್ಡ ಹುದ್ದೆಯನ್ನು ಅಲಂಕರಿಸಿದ್ರಿ ತಾವು, ಯಾವ ಥರ ನಿಭಾಯಿಸಬೇಕು ಅಂತ ಪ್ಲ್ಯಾನ್ ಇದೆ? ಈಗ ಇನ್ನು ನನ್ನ ಜವಾಬ್ದಾರಿ ಇನ್ನೂ 100 ಪಟ್ಟು ಹೆಚ್ಚಾಗಿದೆ. ಸೊ ಹಾಗಾಗಿ ಇವಾಗಿಂದನೇ ಅನ್ಕೋತಾ ಇದ್ದೀನಿ, ಇವಾಗೇನು ನಾನು ಇವಾಗ ಹೆಸರು ಮಾಡಿದ್ದೀನೋ ಇನ್ನು ಡಬ್ಬಲ್ ಆಗಿ ಹೆಸರು ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ. ಫೈನಲಿ ಪೇರೆಂಟ್ಸ್ಗೆ ಯಾವ ಥರ ಆಸೆ ಇತ್ತು, ತಾವೇನಾಗಬೇಕು ಅಂತ ಅವ್ರಿಗೇನಾದ್ರು? ಪೇರೆಂಟ್ಸ್ಗೆ ಒಂದು ಒಳ್ಳೆ ಚೆನ್ನಾಗಿ ಓದಲಿ ಅಂತ ಇತ್ತು. ಆದರೆ ಅದೇ ಈ ಮಟ್ಟಕ್ಕೆ ಮಾಡಿದ್ದೀನಿ ಅಂತ ಅವ್ರಿಗೂ ಇನ್ನೂ ಓಕೆ ಮಾಡಿದಾಳಲ್ಲ ಅಂತ ಆಶ್ಚರ್ಯನೂ ಇದೆ, ಹೆಮ್ಮೆನೂ ಇದೆ. ಸೊ ಹಾಗಾಗಿ ಥ್ಯಾಂಕ್ ಯು.